ನಾನು ಮುನ್ನೂರು ಕೃಷ್ಣಮೂರ್ತಿ, ಸಂತೋಷ ಅವರ ತಂದೆ. ನಮ್ಮ ಮಗ ಅಲ್ಲಿಂದ ದುಬೈಯಿಂದ ಬಂದ ಮೇಲೆ ನೆಮ್ಮದಿ ಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಇಲ್ಲಿ ಆಶ್ರಮಕ್ಕೆ ಬಂದು ಭೇಟಿ ಮಾಡಿ ಇಲ್ಲಿ ನಾನು ಸ್ವಲ್ಪ ಸಮಯ ಇರ್ತೀನಿ ಅಂತ ಹೇಳ್ತಾ ಇದ್ದ. ಅದು ಇಲ್ಲಿ ಬಂದು ನಾವು ನೋಡಿದ್ವಿ, ಸ್ವಾಮಿಗಳ ದರ್ಶನ ಮಾಡಿದ್ವಿ. ಮಾಡಿದ ಮೇಲೆ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಬಂತು. ಇಲ್ಲಿ ಒಳ್ಳೇದಾಗ್ಬೋದು, ಇವನ ಜೀವನ ಒಳ್ಳೇದಾಗ್ಬೋದು ಅನ್ನೋದು ನಮ್ಮ ಮನಸ್ಸಿಗೆ ಬಂತು. ಹಾಗಾಗಿ ನಾವು ಅವರಿಗೆ ಒಪ್ಪಿಗೆ ಕೊಟ್ವಿ. ಅವನು ಅಲ್ಲಿಂದ ಇಲ್ಲಿ ಆಶ್ರಮದ ಕೆಲಸಗಳನ್ನು ಮಾಡ್ತಾ, ಸೇವೆ ಮಾಡ್ತಾ ಇಲ್ಲಿದ್ದಾನೆ. ಮತ್ತು ಅವನಿಗೆ ನೆಮ್ಮದಿ ಸಿಕ್ಕಿದೆ, ಸಂತೋಷದಲ್ಲಿದ್ದಾನೆ. ಮತ್ತು ಒಂದು ಒಳ್ಳೆ ಹಾದಿಲಿ ಹೋಗ್ತಾ ಇದ್ದಾನೆ ಅನ್ನೋದು ನಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಯಾವುದೇ ಕೆಟ್ಟ ಇದು ಇಲ್ಲದೆ, ಒಂದು ಯಾವುದೇ ಕುಡಿತ ಆಗಲಿ, ಯಾವುದೋ ಒಂದು ಪೋಲಿತನ ಇಲ್ಲದೆ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಅದರಿಂದ ನಮ್ಮ ಇದಕ್ಕೆ ಸಂತೋಷ ಇದೆ, ನಮ್ಮ ಸಂಸಾರಕ್ಕೆ. ಅವನು ನೆಮ್ಮದಿಯಲ್ಲೇ ಇದ್ದಾನೆ, ಸಂತೋಷವಾಗೇ ಇದ್ದಾನೆ. ನಾನು ಬಂದು ಹೋಗ್ತಾ ಇದ್ದೀನಿ. ಅದರಿಂದ ಅವನು ಖುಷಿಲಿರೋದ, ಅವನು ಯಾವ ಥರ ಖುಷಿಲಿರ್ತಾನೆ ಅದು ಅವನಿಗೆ ಇದು. ಅದರಿಂದ ನಮಗೂ ಕೂಡ ಅದರಿಂದ ಸಂತೋಷ ಇದೆ. ನೆಮ್ಮದಿ ಮುಖ್ಯ ಮನುಷ್ಯನಿಗೆ. ಅದಕ್ಕಾಗಿ ನಾನು ಕೂಡ ಅವನ ಇದಕ್ಕೆ ಸಪೋರ್ಟ್ ಮಾಡ್ತೀನಿ. ಅವನು ಈ ಗಲಾಟೆ ಆದಮೇಲೂ ಕೂಡ ಇಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಾನು ಕೂಡ ಅವನಿಗೆ ಬಿಟ್ಟು ಬಾ ಅಂತೇಳಿ ಪ್ರೆಜರ್ ಮಾಡಿದೆ. ಆದರೆ ಅಂಥ ಒಂದು ಸಮಯದಲ್ಲಿ ಬಿಟ್ಟು ಬರೋದು ಸರಿಯಲ್ಲ ಅಂತ ನನಗೂ ಕೂಡ ಅನಿಸ್ತು. ಒಂದು ಆಶ್ರಮ ಅಂತ ಹೇಳಿದರೆ ಒಂದು ಸಂಸ್ಥೆ, ಅದನ್ನು ಏನೋ ಬೆಳೆದಿದೆ, ಅದನ್ನು ಮತ್ತೆ ಇದು ಮಾಡಬೇಕು. ಅದಕ್ಕಾಗಿ ಅವನು ತುಂಬ ಪ್ರಯತ್ನ ಮಾಡ್ತೀಯಾನೆ, ಕೆಲಸ ಮಾಡ್ತೀಯಾನೆ. ಅದರಿಂದ ನನಗೆ ಅವನ ಬಗ್ಗೆ ನೆಮ್ಮದಿ ಇದೆ, ಏನೋ ಒಳ್ಳೆ ಕೆಲಸ ಮಾಡ್ತೀಯಾನೆ ಅಂಥೇಳಿ. ಅದಕ್ಕಾಗಿ ನಾನು ಅವನಿಗೆ ಇಲ್ಲಿ ಆಶ್ರಮದಲ್ಲಿ ಇರಲಿ ಅನ್ನೋ ಒಂದು ಇದನ್ನು ನಾನು ಕೂಡ ಹೇಳಿದ್ದೀನಿ ಅವನಿಗೆ. ನಾನು ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸ್ವಾಮಿಗಳು ನನಗೆ ಮೊದಲಿನ ಸಲ ಬಂದು ನಾನು ದರ್ಶನ ಮಾಡಿದಾಗ ಎಷ್ಟು ಸಂತೋಷವಾಗಿ ಇದ್ದರು. ಅಥವಾ ಈಗ ಕೂಡ ಅವರು ಜೈಲಲ್ಲಿ ಅಷ್ಟು 52 ದಿನ ಇದ್ದು ಈಗ ಕೂಡ ಬಂದಾಗ ಎಷ್ಟು ಇದರಲ್ಲಿದ್ದಾರೆ ಅಂದರೆ, ಅವತ್ತಿಗೂ ಇವತ್ತಿಗೂ ಯಾವುದೇ ಒಂದು ವ್ಯತ್ಯಾಸಗಳನ್ನು ನಾನು ಅವ್ರ ಮುಖದಲ್ಲಿ ಕಾಣಲಿಲ್ಲ. ಅಷ್ಟೇ ಸಂತೋಷವಾಗಿದ್ದಾರೆ. ಆದರೆ ಅವರ ಒಂದು ಇದಕ್ಕೆ ಏನೋ ಒಂದು ಶಕ್ತಿ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಇವತ್ತು ಕೂಡ ದರ್ಶನ ಮಾಡಿದಾಗ ನನ್ನ ಮನಸ್ಸಿಗೆ ಅನಿಸ್ತು. ಅವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಇನ್ನು ಮುಂದೆ ಅಂತ ಹೇಳಿ ನಾನು ನನ್ನ ಇದನ್ನು ಮುಗಿಸ್ತೀನಿ.